ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ श्यामले कोमले शाश्वती विश्वेश मोहिनी चामुंडी माते ताये शूलिनी सिंहिणी पार्वती सिंधूरवर्धिनी दुर्मुखमर्षिणी. ನಗರದ ಕಂಠೀರವ ಸ್ಟೇಡಿಯಂ ಎದುರಿನ ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿರುವ ಶ್ರೀ ಆದಿಶಕ್ತಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ 12ನೇ ವರ್ಷದ ಕರಗ ಮಹೋತ್ಸವ. ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದ ದೇವಸ್ಥಾನದ ಆಡಳಿತ ಮಂಡಳಿ. ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ಶ್ರೀ ಜಡೇಮುನೇಶ್ವರ ಕರಮಾರಿಯಮ್ಮ ದೇವಸ್ಥಾನದಿಂದ ಮೊದಲನೇ ದಿವಸ 23ನೇ ತಾರೀಕು ಧ್ವಜಾವರಣ ಆಗುತ್ತೆ. 2ನೇ ದಿವಸ ಹಾಲಿನ ಅಭಿಷೇಕ ಆಗುತ್ತೆ. 29ನೇ ತಾರೀಕು ಹಾಲಿನ ಅಭಿಷೇಕ ಆಗುತ್ತೆ. 27ನೇ ತಾರೀಕು ಬಸವಣ್ಣವ್ರು ಇವತ್ತು ಬಂದಿದ್ದಾರೆ. ನಾಳೆ ಬಂದು ಗಣೇಶ ನೋಮ ಇರುತ್ತೆ. ಆಮೇಲೆ 30ನೇ ತಾರೀಕು 31ಕ್ಕೆ ಕರಗ ಬೆಂಕಿಕೊಂಡ ಹೊಸದ ಅಗ್ನಿಕೊಂಡ ನಡೀತದೆ. ಆಮೇಲೆ ಕರಗ ಎತ್ತೋ ಪೂಜಾರಿ ಸಂದೀಪ್ ಅಂತ. ನಮ್ಮ ದೇವಸ್ಥಾನ ಅರ್ಚಕರು ದೀಪು ಸ್ವಾಮಿ ಅಂತ ಧರ್ಮಪ್ರಸಾದ. ಅಮ್ಮನ್ನ ಇವಾಗ 15 ವರ್ಷದಿಂದ ಇದನ್ನ ಅಜುಂಬರೆಯಿಂದ ಮಾಡಿದ್ರಿ. ಇದಕ್ಕೆ ಮೂಲ ಕಾರಣ ಇದು ಒಂದು ದೇವಸ್ಥಾನಕ್ಕೆ ಪ್ರೋತ್ಸಾಹ ಮಾಡಿ ನಮ್ಮ ತಂದೆಯವರು ಮುನ್ಸ್ವಾಮಿ ಅಂತ ಅವ್ರು ಬಂದು ಆ ಯಮ್ಮನ್ನ ಬೇಡ್ಕೊಂಡು ತಮಿಳ್ನಾಡಿಂದ ಕರ್ಕೊಂಡು ಬಂದು ಇಲ್ಲಿ ಕುಣಿಸಿ ಆಮೇಲೆ ಆ ಯಮ್ಮನ ಗಿಡದ ಕರಗನ ಮಹೋತ್ಸವ ಇದೇ ನಡೀತಾ ಇಲ್ಲ ಅಂತ ಅವಾಗಿಂದ ಕರಗ ಸ್ಟಾರ್ಟ್ ಆಗಿತ್ತು ಸ್ವಾಮಿ. ಕರಗ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಕರಗ ಸ್ಟಾರ್ಟ್ ಆಗಿ 12 ವರ್ಷ. ನಾವು ಕರ್ನಾಟಕ ಇಲ್ಲೇ ಬೆಂಗಳೂರಲ್ಲೇ ಇರೋದು ಸಂಪಂಗಿರಾಮ ಮಠದಲ್ಲಿ. ನಮ್ಗೆ ಈ ದೇವಸ್ಥಾನದಿಂದ ತುಂಬ ಉಪಯೋಗ ಆಗಿದೆ. ನಾವು ಯಾವುದು ತಪ್ಪಿದ್ರು ಈ ದೇವಸ್ಥಾನದ ಶಕ್ತಿನ ತುಂಬ ನಂಬ್ತೀವಿ. ನಮ್ಮ ಮಗು ಆಗೋಕ್ಕೆ, ಗಂಡು ಮಗು ಆಗೋಕ್ಕೆ, ಈಗ ನಮ್ಮ ಮನೆಗಳಿಗೆ ಒಳ್ಳೆಯದಾಗೋಕ್ಕೆ ಎಲ್ಲ ಇದ್ದೇವೆ. ಹೋದ್ಸಲ ನಾನು ಹೋಗ್ಬೇಕಾಗಿತ್ತು. ಹಾರ್ಟ್ ಆಪ್ರೇಷನ್ ಆಗಿ ಸೆಂಟ್ ಹಾಕಿ ಬಂದಿದ್ದೀನಿ ಅಂದರೆ ಈ ಅಮ್ಮನ ಮಹಿಮೆನೇ ತುಂಬ ಇದೆ. ನಾವು ವರ್ಷ ಬಂದು ಅಲಂಕೃಷಕ ಮಾಡ್ತೀವಿ, ಕೆಂಡ ತುಳಿತೀವಿ, ಎಲ್ಲ ಮಾಡ್ತೀವಿ. ತುಂಬ ವಿಶೇಷವಾಗಿದ್ದ ದೇವಸ್ಥಾನ. ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಕಂಪನಿ ನಮ್ಮಕ್ಕೆ ಗ್ರಾಮ ದೇವತೆ ಅಂದರೆ ಮುತ್ಮರಮ್ಮ ಮತ್ತು ಈ ಅಮ್ಮ ತುಂಬ ಶಕ್ತಿ ಇದೆ. ನಾವು ಇಲ್ಲಿ ಯಾವಾಗೂ ಮಿಸ್ ಮಾಡಿದ್ರೆ ಪೂಜೆ ಬಂದೇ ಹೋಗ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಕಸ್ತೂರಿ ಅಂತ. ನಮ್ಮ ಮನೆಯವರು ರವಿ ಅಂತ. ನಮ್ಮ ಮಕ್ಕಳಿಗೆ ಇವಾಗ ಮದುವೆಗೆ ಬೇಡ್ಕೊಂಡಿದ್ದೆ, ಆಯಿತು. ಈ ವರ್ಷ ಮಗುಗೆ ಬೇಡ್ಕೊಂಡಿದ್ದೀನಿ. ಅಮ್ಮ ಬರೋ ವರ್ಷ ಕೊಟ್ಟರೆ ಇನ್ನೂ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡಿಸ್ಬೇಕು ಅಂತ ಇದ್ದೀವಿ. ಆದರೆ ತುಂಬ ಸಂತೋಷ. ಆದರೆ ನಾವು ತುಂಬ ನಂಬ್ತೀವಿ. ನಮ್ಮ ಸಂಪಂಗಿರಾಮನ ಜನ ತುಂಬ ನಂಬ್ತಾರೆ ದೇವ್ರನ್ನ. ಆ ಕಡೆ ಆಚೆ ಊರಿಂದನೂ ಬರ್ತಾರೆ ಹೋಗ್ತಾರೆ. ತುಂಬ ವಿಶೇಷವಾದ ಪೂಜೆ ಈ ಒಂದು ವಾರದಿಂದ ನಡೀತಾ ಇದೆ. ನಾಳೆ ಗಣಪತಿ ಹೋಮ ಇದೆ, ನಾಡ್ದು ಕೊಡ ಇದೆ, ಹಾಲಿನ ಕೊಡ ಇದೆ, ಅಲ್ಲಿ ನಾವೇ ಅಭಿಷೇಕ ಮಾಡ್ತೀವಿ ದೇವರಿಗೆ. ಮತ್ತೆ ಗುರುವಾರ ಪೂಜೆ ಇದೆ, ಶುಕ್ರವಾರ ಬೆಂಕಿಕೊಂಡ ಇದೆ. ತುಂಬ ವಿಶೇಷವಾದ ಪೂಜೆ ನಡೀತೈತೆ. ತುಂಬ ಜನ ನಂಬ್ತೀವಿ, ತುಂಬ ಹೆಣ್ಮಕ್ಳು ತುಂಬ ನಂಬ್ತೀವಿ. தனலட்சுமி மணி. இது 13 வருஷம் இது புதுசாக கட்டிட்டு கருமாரியம்மா ஆதிசக்தி கருமாரியம்மா ரொம்ப சக்தியாக இருக்குது. நம்ம தமிழ் ஆடி மாதத்தில் இந்த எல்லா வாரமும் விசேஷமாக நாங்கள் பூஜை பண்ணிகிட்ருக்கோம். தினமும் 2 டைம் பிரசாதம் எல்லாமே செய்கிறோம். எல்லா ஜனங்களும் அவங்களுக்கு என்னென்ன இருக்குதோ அவங்களோட அன்னதானம் என்ன கொடுக்க முடியுதோ அவங்களால கொடுத்து நல்லா கோயிலை நல்லபடியாக அவங்க ரன் பண்ணி கொடுத்துட்ருக்காங்க. அதற்கு எனக்கு சந்தோஷம். இப்போ கருமாரியம்மா கோயில்னு சொல்கிறது அது இன்னும் பெருசாகணும். இதுக்கு இன்னும் நாங்கள் சேவை செய்யணும். எங்கள் ಫ್ಯಾಮಿಲಿ மட்டும் இல்லாமல் ಎಲ್ಲರೂ 3 ವರ್ಷ. ನನ್ನ ಹೆಸರು ಚಂದನ ಅಂತ. ಇದು ನಮ್ಮ ಮಾವ ಅವ್ರು ಕಟ್ಟಿಸಿರೋ ದೇವಸ್ಥಾನ. ನಾನು ಮದುವೆಯಾಗಿ ಬಂದಾಗಿಂದು ಈ ದೇವ್ರನ್ನ ತುಂಬ ಪೂಜೆ ಮಾಡ್ತಿದ್ದೀನಿ. ಈ ದೇವ್ರ ದಯೆಯಿಂದಲೇ ನನಗೊಬ್ಬರು ಮಗಳು ಹುಟ್ಟಿದ್ದಾಳೆ. ನಾನು ಯಾವಾಗಲೂ ಬರ್ತೀನಿ ದೇವಸ್ಥಾನಕ್ಕೆ. ಮತ್ತು ತುಂಬ ಶಕ್ತಿ ಇದೆ ಈ ದೇವರಿಗೆ. ಯಾವಾಗಲೂ ಪೂಜೆ ಮಾಡ್ತಿರ್ತೀನಿ, ನಮ್ಮ ಮನೆಯಲ್ಲೂ ಪೂಜೆ ಮಾಡ್ತೀವಿ. ಹೀಗೆ ನಮಗೆ ಈ ಥರ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಶ್ರೀ ಕ್ಷೇತ್ರ ಸ್ವಾಮಿ ಕೆಂಗೇರಿ ಸ್ವಾಮಿ ಶ್ರೀ ಸನೇಶ್ವರ ಸ್ವಾಮಿ ದೇವಾಲಯದಿಂದ ಬಂದಿದೆ. ಇಲ್ಲಿ ವಿಶೇಷತೆ ಏನಪ್ಪ ಅದನ್ನ ಕರೆಸಿದ್ದು ಅಂತ ಹೇಳಿದ್ರೆ, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಬಂದ ಭಕ್ತಾದಿಗಳಿಗೆ ಎಲ್ಲ ಆಸೆಗಳು ಈಡೇರ್ತಾ ಇದೆ. ಇನ್ನು ಮುಂದೆ ಅತಿ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಾಮಿನ ಕರೆಸಿರೋದು ನಾವು.
ಹಾಗಾಗಿ ಬಸವಣ್ಣನ ಇವತ್ತು ಆಗಮನ ಮಾಡಿಸಿ ಇಲ್ಲಿ ಧೂಪ ದೀಪ ನೈವೇದ್ಯ ಪೂಜೆ ಏನು ಯಪ್ಪನಿಗೆ ಅರ್ಪಿಸ್ಬೇಕು ಅದನ್ನು ಅರ್ಪಿಸಿದ್ದೀವಿ. ಇನ್ನು ಮುಂದಕ್ಕೆ ಕ್ಷೇತ್ರದ ಅಭಿವೃದ್ಧಿ ಅಮ್ಮನವರ ಅಪ್ಪಣೆಯಿಂದ ಕರ್ಸ್ಕೊಂಡಿರೋದು. ಮತ್ತು ಸ್ವಾಮಿ ಜಡೆಮುನೇಶ್ವರ ಸ್ವಾಮಿ ಮೊದಲನೇ ದೇವರು ಬಂದು ಜಡೆಮುನೇಶ್ವರನೇ, ಅದಾದ ನಂತರದಲ್ಲಿ ಅಮ್ಮನವರ. ಅಲ್ಲ, ಇವತ್ತು ಗೋವಲ್ಲಿ ಏನೋ ತುಂಬ ಆಶೀರ್ವಾದ ತೊಗೊತಾ ಇದ್ರು, ಅದೆಲ್ಲ ಏನದು ಆಶೀರ್ವಾದ ಮಾಡಿದ್ರೆ ಏನು ಫಲ ಸಿಗುತ್ತೆ? ಏನು ಭಕ್ತಾದಿಗಳಲ್ಲಿ ಬಯಕೆ ಏನಿರುತ್ತೋ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೂತ್ಕೊಂಡ್ರೆ ಸ್ವಾಮಿ ಮುಂದೆ ತಕ್ಷಣದವರು ಬಲಪಾದ ಕೊಡ್ತಾರೆ. ಬಲಪಾದ ಕೊಟ್ಟರೆ ಅವ್ರ ಕೆಲಸ ಆಗುತ್ತೆ ಅಂತೇಳಿ. ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ಕೆಲಸ ನಡೆಯಲ್ಲ ಅಂತೇಳಿ ಅದನ್ನು ಅರ್ಥ ಮಾಡಿಕೊಂಡು ಅವರೇ ಎದ್ದೇಳಬೇಕಾಗುತ್ತೆ. ಇದೇ ವಿಶೇಷತೆ. ಮತ್ತು ಆ ಗೋವಿಗೆ ಏನು ತಮ್ಮಿಂದ ಏನೇನು ಪೂಜೆಗಳು ಮಾಮೂಲಿ ಇರುತ್ತೆ? ಬಂದಿದ ತಕ್ಷಣ ಪಂಚಾಮೃತ ಅಭಿಷೇಕ ಆಗಿದೆ ಸ್ವಾಮಿಗೆ. ಪಂಚಾಮೃತ ಅಭಿಷೇಕ ಈ ದೇವಸ್ಥಾನ ವತಿಗಳಿಂದ, ಅಂದರೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಅಭಿಷೇಕ ಆಗಿದೆ, ಪಂಚಾಮೃತ ಅಭಿಷೇಕ. ಅದಾದ ನಂತರ ಪಾದ ಪೂಜೆ ಮಾಡಿದ್ದಾರೆ. ಪಾದ ಪೂಜೆ ಮಾಡಿದ ತಕ್ಷಣ ಭಕ್ತಾದಿಗಳಲ್ಲಿ ಮತ್ತು ನಾಳೆ ನಡೆದ ವಿಶೇಷತೆ ಏನಿದೆ ಕರಗ ಮಹೋತ್ಸವ? ಸರ್ ನಾಳೆ ಇರುತ್ತೆ. ನಾಳೆ ಹಾಲಿನ ಅಭಿಷೇಕ ಅಮ್ಮನವರಿಗೆ, ಕರುಮಾರಿಯಮ್ಮನವರಿಗೆ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ ಇರುತ್ತೆ. ತದಾದ ನಂತರದಲ್ಲಿ 31ನೇ ತಾರೀಕಿಗೆ ಅಮ್ಮನವ್ರ ಅಗ್ನಿಕೊಂಡ ಪ್ರವೇಶ ಆಗ್ತದೆ. ಪ್ರವೇಶ ಆಗಿ ಏರಿಯಾದಲ್ಲಿ ಮೆರವಣಿಗೆ ಹೋಗುತ್ತೆ. ಅಮ್ಮನವರು ಕರಗ ಏರಿಯಾದಲ್ಲಿ ಮೆರವಣಿಗೆ ಹೋಗ್ತಾರೆ. ತದಾದ ನಂತರದಲ್ಲಿ ವಾಪಸ್ಸು ಗರ್ಭಗುಡಿಗೆ ಸುಮಾರು 12 ಗಂಟೆ ಸಮಯ, ರಾತ್ರಿ 12-12:30 ಆಗ್ಬೋದು. ಅದಾದ ನಂತರದಲ್ಲಿ ಅಮ್ಮನವರು ನಮಗೆ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿ